ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಕುಜಗ್ರಹ ತುಲಾ ರಾಶಿಗೆ, 14ನೇ ತಾರೀಕಿನಂದು ಶುಕ್ರಗ್ರಹ ಸಿಂಹ ರಾಶಿಗೆ, 15ನೇ ತಾರೀಕಿನಂದು ಬುಧಗ್ರಹ, 17ನೇ ತಾರೀಕಿನಂದು ರವಿಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಕ್ರಗ್ರಹ ನಿಮಗೆ ಈ ಮಾಸದಲ್ಲಿ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ವ್ಯಾಪಾರಿಗಳಿಗೆ, ಕಲಾವಿದರುಗಳಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅನ್ನುವಂಥದ್ದು ಉಂಟಾಗಿರುತ್ತೆ. ಇನ್ನು ಬರಬೇಕಾಗಿರುವಂತಹ ಹಣ ಕೂಡ ಕೈ ಸೇರಲಿದೆ. ದ್ವಿತೀಯ ಭಾವ ಅಂದರೆ ಏನು ಹೇಳಿ, ಅದು ಹಣಕಾಸಿನ ಸ್ಥಾನ. ಅಲ್ಲಿ ಶುಕ್ರಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಈ ಹಿಂದೆ ಯಾರಿಗೋ ದುಡ್ಡನ್ನು ಕೊಟ್ಟಿರ್ತೀರಲ್ಲ, ಅದೆಲ್ಲ ವಾಪಸ್ ಬರಬೇಕಾಗಿರುತ್ತೆ. ಎಷ್ಟು ಸಲ ಕೇಳಿದ್ರು ಕೂಡ ಹಿಂದಿರುಗಿ ಬರ್ತಾ ಇರುವುದಿಲ್ಲ ಅಲ್ವಾ? ಆ ರೀತಿ ಸಮಸ್ಯೆ ಎಲ್ಲ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ನಿಮಗೆ ಬರಬೇಕಾಗಿರುವಂತಹ ಎಲ್ಲ ಹಣ ಕೂಡ ನಿಮ್ಮ ಕೈ ಸೇರುತ್ತೆ. ಇನ್ನು ಕೌಟುಂಬಿಕ ಕಲಹಗಳು ಕೂಡ ಬಗೆಹರಿಯಲಿದೆ. ಕುಟುಂಬದಲ್ಲಿ ಏನಾದರೂ ಒಂದಷ್ಟು ಮನಸ್ತಾಪಗಳೆಲ್ಲ ಈ ಹಿಂದೆ ಉಂಟಾಗಿದ್ದರೆ ಕುಟುಂಬದ ಸದಸ್ಯರ ಜೊತೆಗೆಲ್ಲ ಅದೆಲ್ಲ ಬಗೆಹರಿಯುತ್ತೆ. ಬಂಧುಗಳ ನಡುವೆ ಇರುವಂತಹ ವೈಮನಸ್ಯ ಅಂತ ಹೇಳುವಂಥದ್ದು ಕೂಡ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಹಾಗೆ ಹೊಸದಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಒಂದು ಉದ್ಯೋಗಕ್ಕಾಗಿ ಉದ್ಯೋಗವನ್ನು ಹುಡುಕ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸದಲ್ಲಿ ಉದ್ಯೋಗ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಬುಧಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನೀವು ಈ ಮಾಸದಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಸ್ವಾವಲಂಬಿ ಆಗ್ತೀರಿ. ನೋಡಿ, ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ಒಂದಷ್ಟು ವಿಚಾರಗಳಿಗೆ ನಾವು ಇನ್ನೊಬ್ಬರನ್ನ ಅವಲಂಬಿಸಲೇಬೇಕಾಗುತ್ತೆ. ನಮಗಿಷ್ಟೇ ಇರುತ್ತೋ ಇಷ್ಟೇ ಇರುವುದಿಲ್ವೋ ಅದು ಬೇರೆ ವಿಚಾರ. ಆದರೆ ಏನು ಎಲ್ಲ ಕೆಲಸನೂ ಕೂಡ ನಾವು ಮಾಡುವುದಕ್ಕಾಗುವುದಿಲ್ಲ, ನಾವೇ ಎಲ್ಲ ಕೆಲಸನೂ ಕೂಡ ಮಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಇನ್ನೊಂದಷ್ಟು ಕೆಲಸಕ್ಕಾಗಿ ಇನ್ನೊಬ್ಬರನ್ನ ಕೇಳ್ಕೊಳ್ಳುವಂಥದ್ದಾಗಲಿ, ಇನ್ನೊಬ್ಬರನ್ನು ಅವಲಂಬಿಸಲೇಬೇಕಾಗುತ್ತೆ. ನಾವು ಯಾವಾಗ ಇನ್ನೊಬ್ಬರನ್ನು ಅವಲಂಬಿಸ್ತೀವೋ ಆವಾಗ ಅವರು ಏನು ಮಾಡ್ತಾರೆ, ಆಟ ಆಡೋದಕ್ಕೆ ಶುರು ಮಾಡ್ತಾರೆ, ನಮ್ಮನ್ನು ಆಟ ಆಡಿಸೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ಉಂಟಾಗ್ತಿತ್ತಲ್ಲ ಇಲ್ಲಿವರೆಗೆ, ಅದೆಲ್ಲ ಬಗೆಹರಿಯುತ್ತೆ. ನೀವೇ ಸ್ವಾವಲಂಬನೆಯಿಂದ ಕೆಲಸ ಮಾಡ್ತೀರಿ ಅಂದರೆ ಒಂದಷ್ಟು ಕೆಲಸಗಳಿಗೆ ಇಷ್ಟು ದಿವಸ ಒಂದಷ್ಟು ಕೆಲಸಗಳಿಗೆ ಇನ್ನೊಬ್ಬರನ್ನು ಅವಲಂಬಿಸಬೇಕಾಗುತ್ತಿತ್ತಲ್ಲ, ಅದೆಲ್ಲ ಮುಗಿದು ಹೋಗುತ್ತೆ. ನೀವೇ ಆ ಕೆಲಸಗಳನ್ನೆಲ್ಲ ನೀವೇ ಮಾಡುವಷ್ಟು ಸಾಮರ್ಥ್ಯ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಇನ್ನು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಂಬಡ್ತಿ ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಇತ್ಯಾದಿಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ರವಿಗ್ರಹ ಕೂಡ ತೃತೀಯ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಕಿವಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಹಾಗೆ ಗಂಟಲಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುತ್ತಾ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿದು ಹೋಗುತ್ತೆ ಈ ಮಾಸದಲ್ಲಿ. ಸಹೋದ್ಯೋಗಿಗಳ ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಅಂದರೆ ನೀವು ಎಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತೀರೋ ಆ ಸ್ಥಳದಲ್ಲಿ ನಿಮ್ಮ ಜೊತೆಗೆ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳೆಲ್ಲ ಇರ್ತಾರಲ್ಲ, ಅವರುಗಳ ಒಂದು ಸಂಪೂರ್ಣ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಜಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ವಾಹನವನ್ನು ಚಲಾಯಿಸುವಾಗ ಮಾತ್ರ ಒಂದು ಸ್ವಲ್ಪ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾರನ್ನೂ ಕೂಡ ನೀವು ಈ ಮಾಸದಲ್ಲಿ ಕಣ್ಣು ಮುಚ್ಚಿಕೊಂಡು ನಂಬಿ ಬಿಡಬಾರದು. ಅಂದರೆ ಎಲ್ಲದನ್ನೂ ಕೂಡ ನೀವು ವಿಮರ್ಶೆ ಮಾಡಿ ನೋಡಬೇಕು. ಯಾರೋ ಬಂದು ಏನನ್ನೋ ಹೇಳಿದ್ರು ಅಂತ ಹೇಳಿದ ಕೂಡಲೇ ಅವ್ರು ಹೇಳಿದ್ರೆ ಆಯಿತು ಅಂತ ಹೇಳಿ ನಂಬಿಕೊಂಡು ಏನೋ ಮಾಡುವಂಥದ್ದಲ್ಲ. ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಹೌದೋ ಅಲ್ವೋ, ಇವ್ರು ಹೇಳ್ತಿರುವಂಥದ್ದು ಸತ್ಯವೋ ಸುಳ್ಳೋ ಅಂತ ಹೇಳಿ ನೀವು ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ. ಯಾರೋ ಹೇಳಿದ್ದನ್ನ ನಂಬಿಕೊಂಡು ಯಾವುದೇ ನಿರ್ಧಾರವನ್ನು ಕೂಡ ನೀವು ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು. ಇನ್ನು ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಈ ಮಾಸದಲ್ಲಿ ಉದ್ಯೋಗವನ್ನು ಬದಲು ಮಾಡುವುದು ಬೇಡ.
ನೋಡಿ, ಈ ಹಿಂದೆನೇ ಯೋಚನೆ ಮಾಡಿದ್ವಿ. ಹೊಸದಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ಯಾವುದೇ ಉದ್ಯೋಗ ಇಲ್ಲ, ನಿರುದ್ಯೋಗಿಗಳಾಗಿದ್ದಾರೆ, ಉದ್ಯೋಗ ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ, ಅಂತಹ ವ್ಯಕ್ತಿಗಳಿಗೆ ಈ ಮಾಸ ಉತ್ತಮವಾಗಿದೆ. ನೀವು ಒಂದು ಉದ್ಯೋಗದಲ್ಲಿ ಇದ್ದೀರಿ ಈಗ, ಆದರೆ ಈ ಉದ್ಯೋಗ ಯಾಕೋ ಅಷ್ಟೊಂದು ಸರಿಯಾಗ್ತಿಲ್ಲಲ್ಲ, ಇದನ್ನು ಬದಲಾಯಿಸೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಈ ಮಾಸದಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದು ಬೇಡ. ಇನ್ನು ರಾಹುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಜೂಜು ಇತ್ಯಾದಿಗಳಿಂದ ದೂರ ಇರಬೇಕು. ಜೂಜು ಆಟ ಆಡುವಂಥದ್ದು, ಎಲ್ಲೋ ಅದಕ್ಕೆ ಹಣವನ್ನು ತೊಡಗಿಸುವಂಥದ್ದು, ಇಂಥದ್ದನ್ನೆಲ್ಲ ಮಾಡಿದರೆ ಹಣವನ್ನು ಕಳ್ಕೊಳ್ಬೇಕಾಗತ್ತೆ. ಆಯಿತಾ? ಅವುಗಳಿಂದ ದೂರ ಇರಬೇಕಾಗತ್ತೆ. ಇನ್ನು ಶನಿಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ರವಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಆರೋಗ್ಯಂ ನಿತ್ಯ ಸಂತೋಷಂ ಬಂಧುಮಿತ್ರ ಸಮಾಗಮಂ ಅರ್ಥಲಾಭಾದಿ ಸನ್ಮಾನಂ ಇಷ್ಟಸಿದ್ಧಿ ಸ್ತುತೀಯಕೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಬಂಧುಗಳು, ನಾನು ಹೇಳಿದ್ನಲ್ಲ, ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಕುಟುಂಬ, ವಿದ್ಯೆ ಈ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದರೆ ನೀವು ಜೂಜು ಆಟ ಇತ್ಯಾದಿಗಳಿಂದ ನೀವು ದೂರ ಇರಬೇಕಾಗತ್ತೆ, ಇಲ್ಲದೇ ಹಣವನ್ನು ಕಳೆದುಕೊಳ್ಬೇಕಾಗತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಆದರೆ ನೀವು ಉದ್ಯೋಗವನ್ನು ಬದಲು ಮಾಡಲು ಹೋಗುವಂಥದ್ದು ಬೇಡ. ಆದಷ್ಟು ನೀವು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.